ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ. ಭಗವಂತ ನಿಮಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯವಾಗಿ ಮಾನಸಿಕವಾಗಿರತಕ್ಕಂಥ ಚಿಂತನೆಗಳು ಜಾಸ್ತಿ ಇದೆ. ಯಾವುದೇ ಕೆಲಸಕ್ಕೆ ಹೋಗ್ಬೇಕಾದ್ರೂ ಕೂಡ ಒಂದು ಮನಸ್ಥಿತಿ ಭಾಳ ಮುಖ್ಯ ಆಗ್ತದೆ. ಹಾಗೆ ಸ್ವಲ್ಪ ನಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿ ಜಾಸ್ತಿ ಇದೆ. ಏನಾದರೂ ಸುಮ್ಮನೆ ನೆಗೆಟಿವ್ಸ್ ಜಾಸ್ತಿ ಬರುತ್ತೆ ಗುರುಗಳೇ. ಈ ಒಂದು ವಿಚಾರಕ್ಕೆ ಅತ್ಯಂತ ಸರಳವಾಗಿರ್ತಕ್ಕಂಥ ನಿಂಬೆಹಣ್ಣಿನ ಪರಿಹಾರ ನಾನು ಕೊಡ್ತಾ ಇದ್ದೇನೆ. ಕೊನೆಯ ಭಾಗದಲ್ಲಿ ಕೊಡ್ತಾನೆ, ಅದನ್ನು ನೋಡಿ. ಸರಳವಾಗಿದೆ, ಖಂಡಿತವಾಗಿ ಮಾಡ್ಕೋಬೋದು, ಮಾಡಿ ನೋಡೋಣ. ಭಾನುವಾರ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ತದನಂತರ 12 ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ಳೋಣ. ಭಾನುವಾರ ಈ ದಿನ ದ್ವಿತೀಯ ತಿಥಿ 10 ಗಂಟೆ 48 ನಿಮಿಷಕ್ಕಿದೆ. ನಿಮಗೆ ಒಂದು ಮುಖ್ಯ ಮಾಹಿತಿಯ ವಿಚಾರವಾಗಿ ಭಾನುವಾರ ಆಗಿರೋದ್ರಿಂದ ಎಲ್ಲ ಕಡೆ ಕೂಡ ಅಕ್ಷಯ ತೃತೀಯ ಕೊಟ್ಟಿದ್ದಾರೆ. ಅಕ್ಷಯ ತೃತೀಯ ಪ್ರಾರಂಭದ ಕಾಲ ಅಂತ. ಇದು ಅಕ್ಷಯ ತೃತೀಯ ಕನ್ಫ್ಯೂಸ್ ಬೇಡ. ಸೋಮವಾರದ ತಿಥಿ ಸೂರ್ಯ ಉದಯ ಆಗಿರೋದ್ರಿಂದ ಇದನ್ನು ಸೋಮವಾರ ಮಾಡ್ತಕ್ಕಂಥದ್ದಿರುತ್ತೆ. ಆಚರಣೆ ತಾವು ಮಾಡ್ತಕ್ಕಂಥ ತೃತೀಯ 10 ಗಂಟೆ 48 ಅಂದರೆ 11 ಗಂಟೆಯಿಂದ ಪ್ರಾರಂಭವಾಗ್ತದೆ. ಅರ್ಥಾತ್ ತೃತೀಯ ಭಾವ. ಅಲ್ಲೂ ಕೂಡ ನೋಡಿ, ಚಂದ್ರ ಮೊದಲು ಮೇಷರಾಶಿಯಲ್ಲಿ 12 ಗಂಟೆ 30ವರೆಗೂ ಇರುತ್ತೆ. ತದನಂತರ ಕೃತಿಕಾ ನಕ್ಷತ್ರ ವೃಷಭ ರಾಶಿಗೆ ಹೋಗ್ತಕ್ಕಂಥದ್ದು ಇರ್ತದೆ. ಇಲ್ಲಿ ಅಷ್ಟು ಸಮಂಜಸವಲ್ಲ. ರೋಹಿಣಿ ನಕ್ಷತ್ರಕ್ಕೆ ಬರಬೇಕು, ಆಗ ಅಕ್ಷಯ ತೃತೀಯದ ಫಲಾನುಫಲಗಳು ಲಭ್ಯವಾಗ್ತಕ್ಕಂಥದ್ದು ಇರ್ತದೆ. ಅದನ್ನು ಒಂದು ಸಪರೇಟ್ ವಿಡಿಯೋ ಇವತ್ತು ಲೈವ್ ಮಾಡ್ತಾ ಇದ್ದೇನೆ, ಖಂಡಿತವಾಗಿ ನೋಡಿ. ನಿಮಗೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಹೇಗೆ ಇರ್ತದೆ ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ತೆ. ದ್ವಿತೀಯ ತಿಥಿ 10 ಗಂಟೆ 48 ನಿಮಿಷದವರೆಗೂ, ತದನಂತರ ತೃತೀಯ ತಿಥಿ ಪ್ರಾರಂಭವಾಗ್ತದೆ. ಅಕ್ಷಯ ತೃತೀಯ ಅಂತ ಎಲ್ಲ ಕ್ಯಾಲೆಂಡ್ರಲ್ಲಿದೆ, ಬೇಡ. ಶುಕ್ಲ ಪಕ್ಷ, ಆಯುಷ್ಮಾನ್ ಯೋಗ ಇರತಕ್ಕಂಥ ಸಮಯ, ಕೌಳವ ಹಾಗೆ ತೈತುಲ ಕರಡ ಇರ್ತಕ್ಕಂಥದ್ದು. ಚಂದ್ರ ಕೃತಿಕಾ ನಕ್ಷತ್ರ ಮೇಷರಾಶಿ 12 ಗಂಟೆ 30 ನಿಮಿಷವರೆಗೂ ಇದ್ದು ತದನಂತರ ವೃಷಭ ರಾಶಿ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಇವತ್ತಿನ ಕಾಲಮಾನ ರಾಹುಕಾಲ ಸಂಜೆ 5 ಗಂಟೆ 13 ನಿಮಿಷದಿಂದ 6 ಗಂಟೆ 48 ನಿಮಿಷದವರೆಗೂ. ಯಮಗಂಡ ಕಾಲ ಮಧ್ಯಾಹ್ನ 12 ಗಂಟೆ 26 ನಿಮಿಷದಿಂದ 2 ಗಂಟೆ 2 ನಿಮಿಷದವರೆಗೂ. ಹಾಗೆ ಗುಳಿಕ ಕಾಲ ಮಧ್ಯಾಹ್ನ 3 ಗಂಟೆ 37 ನಿಮಿಷದಿಂದ 5 ಗಂಟೆ 13 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು. ಹಾಗೆ ದುಷ್ಟಮುಹೂರ್ತ, ಮೊದಲು ದುಷ್ಟಮುಹೂರ್ತವನ್ನು ನೋಡೋಣ. ದುಷ್ಟಮುಹೂರ್ತ ಇರ್ತಕ್ಕಂಥದ್ದು ಸಂಜೆ 4 ಗಂಟೆ 51 ನಿಮಿಷದಿಂದ 5 ಗಂಟೆ 38 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಸಹಿತವಾಗಿ ಬೆಳಗ್ಗೆ 10 ಗಂಟೆ 34 ನಿಮಿಷದಿಂದ 11 ಗಂಟೆ 21 ನಿಮಿಷದವರೆಗೂ. ಚಂದ್ರ ಕೃತಿಕಾ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಸೂರ್ಯ ನಕ್ಷತ್ರದಲ್ಲಿ. ಯಾರಿಗೆ ಯಾವ ಫಲ ಲಭ್ಯವಾಗುತ್ತೆ ಈ ದಿನ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ. ಮೇಷರಾಶಿಯವ್ರಿಗೆ ಸೂರ್ಯನ ಅಂದರೆ ಸೂರ್ಯ ಉಚ್ಚರಾಶಿಯಲ್ಲಿ ಕೂತಿರೋದ್ರಿಂದ ಕೃತಿಕಾ ನಕ್ಷತ್ರ ಅಂದರೆ ತನ್ನದೇ ಆಗಿರ್ತಕ್ಕಂಥ, ಅಂದರೆ ಸೂರ್ಯನ ನಕ್ಷತ್ರ, ಸೂರ್ಯ ಜೊತೆಗೆ ಸೂರ್ಯ ಕೂತಿರ್ತಕ್ಕಂಥ ಸ್ಥಾನ ಮೇಷರಾಶಿಯಲ್ಲಿ. ಪವರ್ಫುಲ್ ಡೇ ಕೂಡ. ಒಂದು ರಾಜಕೀಯವಾಗಿರ್ತಕ್ಕಂಥ ಮನೋಭಾವತೆ ಇರುತ್ತೆ. ಹಾಗೆ ಕಮಾಂಡಿಂಗ್ ನೇಚರ್ ಬರ್ತಕ್ಕಂಥದ್ದಿರುತ್ತೆ. ತಾನು ಹೇಳಿದ್ದರೂ ಆಗಬೇಕು ಅಂತಕ್ಕಂಥ ಮನೋಭಾವತೆ ಇರುತ್ತೆ. ಒಂದು ರೀತಿಯಾಗಿ ಹಮ್ಮಿರ್ತಕ್ಕಂಥ ತತ್ವ ಇರ್ತದೆ. ಇದು ಆರೋಗ್ಯದ ವಿಚಾರದಲ್ಲೂ ಶುಭವನ್ನು ಕೊಡುತ್ತೆ. ಒಂದು ರಾಜಗಾಂಭೀರ್ಯತೆ, ರಾಜಕೀಯ ವಿಚಾರಗಳಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಆಸಕ್ತಿದಾಯಕವಾಗಿರ್ತಕ್ಕಂಥ ಇರುತ್ತೆ. ಲಗ್ನದಲ್ಲೇ ಸೂರ್ಯ ಇರೋದ್ರಿಂದ ಒಂದು ಪವರ್ಫುಲ್ ವಿಲ್ ಪವರ್, ಏನೇ ಬಂದರೂ ನಾನು ಅದನ್ನು ಫೇಸ್ ಮಾಡ್ತೀನಿ ಅಂತಕ್ಕಂಥ ಮನೋಭಾವತೆ ಇರುತ್ತೆ. ಮೇಷರಾಶಿಯವ್ರಿಗೆ ಇದೊಂದು ರಾಜಯೋಗದ ದಿನವೂ ಕೂಡ ಆಗುತ್ತೆ. ಕೇವಲ ನೀವು ಅತ್ಯಂತ ಸರಳವಾಗಿ ರಾಶಿ ಅಧಿಪತಿ 12ರಲ್ಲಿರೋದ್ರಿಂದ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೇಷರಾಶಿಯವರು ಕೇವಲ ತೊಗರಿ ಬೇಳೆ ದಾನ, ಹಾಗೆ ಹನುಮಾನ್ ಚಾಲೀಸವನ್ನು ಜಪವನ್ನು ಮಾಡಿ. ಖಂಡಿತವಾಗಿ ದಿನ ಹೋಲ್ ಡೇ ತುಂಬ ಸುಖವಾಗಿರ್ತಕ್ಕಂಥದ್ದು ಬರ್ತದೆ. ಹಾಗೆ ವೃಷಭ ರಾಶಿಯವರ ಫಲಾನುಫಲಗಳು ನೋಡಿ. ವೃಷಭ ರಾಶಿಯವರಿಗೆ ಭೂಮಿಯ ವಿಚಾರಕ್ಕೆ ಬಂಡವಾಳವನ್ನು ಹೂಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ.
ತಂದೆಯ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಬಟ್ ವಾಹನಾದಿಗಳು ಕೂಡ ಖರ್ಚುಗಳು ಅಥವಾ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಇದರಿಂದ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಬಟ್ ಏನಾದರೂ ನೀವು ಹೊರದೇಶ ಹೊರ ರಾಜ್ಯ ಪ್ರಯಾಣವಿದ್ದಲ್ಲಿ ವೃಷಭ ರಾಶಿಯವರಿಗೆ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಆರೋಗ್ಯದ ವ್ಯತ್ಯಾಸಗಳು ಇರ್ತಕ್ಕಂಥ ಸನ್ನಿವೇಶಗಳು ಕಾಣುತ್ತೆ. ಸ್ವಲ್ಪ ಇದರ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥ ವೃಷಭ ರಾಶಿಯವರಿಗೆ ಭಾಳ ಮುಖ್ಯ. ಅದೇ ರೀತಿಯಾಗಿ ಶಿವನಿಗೆ ಜಲಾಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ನೈವೇದ್ಯವನ್ನಾಗಿ ಮಾಡಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ದೂರ ಆಗ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಈ ದಿನ ವೃಷಭ ರಾಶಿಯವರು ಯಾವುದೇ ವ್ಯಾವಹಾರಿಕವಾಗಿ ಅತಿ ಹೆಚ್ಚಿನ ಬಂಡವಾಳವನ್ನು ನಿಷಿದ್ಧವನ್ನು ಮಾಡಿ, ಅಷ್ಟು ಉತ್ತಮವಲ್ಲ. ಮಿಥುನ ರಾಶಿಯು ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು, ತಮ್ಮ ಪ್ರಯತ್ನದಿಂದ ಲಾಭವನ್ನು ಪಡಿತಕ್ಕಂಥದ್ದು ಇರುತ್ತೆ. ಹಣಕಾಸು ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತದೆ. ತಂದೆಯ ವರ್ಗದವರಿಂದ ಸ್ವಲ್ಪ ಲಾಭದ ಸೂಚನೆಗಳು ಲಭ್ಯವಾಗ್ತಕ್ಕಂಥದ್ದು ಇರುತ್ತೆ. ಸಣ್ಣ ಪ್ರಯಾಣಗಳು, ಆ ಪ್ರಯಾಣದಿಂದ ಲಾಭವನ್ನು ಕಾಣ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗಿದೆ. ಖಂಡಿತ ಮಿಥುನ ರಾಶಿಯವ್ರಿಗೆ ಶುಭದ ದಿನ, ಒಳ್ಳೆಯದಾಗಲಿ. ಹಾಗೆ ಕಟಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು, ಖಂಡಿತ ಕಟಕ ರಾಶಿಯವರಿಗೆ ಒಂದು ರಾಜಕೀಯ ಮನೋಭಾವತೆ ಇರ್ತದೆ. ಹಣಕಾಸು ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತದೆ. ಒಂದು ರಾಜಗಾಂಭೀರ್ಯತೆ ಇರ್ತಕ್ಕಂಥದ್ದು, ಆ ಒಂದು ಸ್ಥಳೀಯವಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಅವ್ರಿಗೆ ಹೆಸರು ಕೀರ್ತಿ ಪ್ರತಿಷ್ಠೆನ ಎತ್ತಿ ಹಿಡಿತಕ್ಕಂಥ ಸನ್ನಿವೇಶಗಳು ಈ ದಿನ ನಿರ್ಮಾಣವಾಗ್ತದೆ. ಖಂಡಿತವಾಗಿ ಒಳ್ಳೆಯ ದಿನ. ತಾವು ರಾಜಕೀಯ ಯಾವುದೇ ಒಂದು ಅಥಾರಿಟಿ, ನಿಮ್ಮ ನೇಮ್ ಆ್ಯಂಡ್ ಫೇಮಿಂದ ಎಲ್ಲ ಕೆಲಸಗಳಾಗ್ತಕ್ಕಂಥ ಸನ್ನಿವೇಶಗಳು ಈ ದಿನ ಲಭ್ಯವಿದೆ. ಸ್ವಲ್ಪ ಸಣ್ಣ ಪುಟ್ಟ ಕುಟುಂಬ ವ್ಯಾಜ್ಯಗಳನ್ನು ಹೊರತುಪಡಿಸಿದ್ರೆ ಈ ದಿನ ಭಾಳ ವಿಶೇಷತೆ ಇರ್ತದೆ. ಸಿಂಹರಾಶಿಯ ಫಲಾಫಲ, ಸಿಂಹರಾಶಿಯವ್ರಿಗೆ ಖಂಡಿತ ಒಂದು ವಿಶೇಷವಾಗಿ ಗಾಂಭೀರ್ಯ, ರಾಜ ಟಿ.ವಿ. ಭಾಗ್ಯದ ವಿಚಾರದಲ್ಲಿ ಲಾಭವನ್ನು ನೋಡ್ತೀವಿ. ಪ್ರಯಾಣಗಳು ಸಾಧ್ಯತೆಗಳಿದೆ, ದೂರ ಪ್ರಯಾಣಗಳು ಬರ್ತಕ್ಕಂಥದ್ದಿದೆ. ಹಾಗೆ ದೈವಿಕವಾಗಿರ್ತಕ್ಕಂಥ ಮನೋಭಾವತೆ, ದೇವರ ಒಂದು ಧಾರ್ಮಿಕವಾಗಿರ್ತಕ್ಕಂಥ ಕೆಲಸಗಳಲ್ಲೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ಬೆಳೆಸ್ಕೊಳ್ತೀರ. ಒಂದು ಸಮ ಪಾಲನ್ನು ಎಲ್ಲರಿಗೂ ಕೊಡ್ತಕ್ಕಂಥದ್ದು ಈ ದಿನ ಸಿಂಹರಾಶಿಯವ್ರಿಗೆ ತೋರಿಸ್ತದೆ. ಹಾಗೆ ಸಿಂಹರಾಶಿಯವರು ಸ್ವಲ್ಪ ಪ್ರಯಾಣದ ಒಂದು ಕಾರ್ಯಗಳು ಇರ್ತಕ್ಕಂಥ ಸಾಧ್ಯತೆಗಳು ಈ ದಿನ ಸಿಂಹರಾಶಿಯವ್ರಿಗೆ ತೋರಿಸ್ತದೆ. ಬಟ್ ರಾಜಗಾಂಭೀರ್ಯತೆ ಇರುತ್ತೆ. ಬುದ್ಧಿವಂತಿಕೆಯಿಂದ ಈ ದಿನ ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಖಂಡಿತ ಚೆನ್ನಾಗಿದೆ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ, ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬರುತ್ತೆ, ಇದ್ದಕ್ಕಿದ್ದಾಗೆ ಅಭಿವೃದ್ಧಿ, ವಿಪರೀತ ರಾಜಯೋಗದ ಕಾಲ. 12ರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿ ಉಚ್ಚನಾಗಿದ್ದಾನೆ. ಇದೊಂದು ವಿಪರೀತವಾಗಿರ್ತಕ್ಕಂಥ ಅಭಿವೃದ್ಧಿಗಳಾಗ್ತಕ್ಕಂಥ ದಿನ. ಹಾಗೆ ಸಮಸ್ಯೆನೂ ಬರುತ್ತೆ. ಅಷ್ಟಮ ಸ್ಥಾನದಲ್ಲಿ ಸಮಸ್ಯೆಯನ್ನು ತಪ್ಪಿಸ್ಕೋಬೇಕು ಅಂದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ. ತಂದೆಯೊಟ್ಟಿಗಿನ ವ್ಯಾಜ್ಯಗಳನ್ನು ತಪ್ಪಿಸ್ಕೊಳ್ಳಿ. ಮ್ಯಾಕ್ಸಿಮಮ್ ಗುಡ್ ಆಗ್ತದೆ ಈ ದಿನ. ಇದ್ದಕ್ಕಿದ್ದಾಗೆ 12 ಮನಿ ಬರ್ತಕ್ಕಂಥ ಸಾಧ್ಯತೆ ಈ ದಿನ ತೋರಿಸ್ತದೆ. 11ರ ಅಧಿಪತಿಯ ಜೊತೆ ಇರೋದ್ರಿಂದ ಖಂಡಿತವಾಗಿ ಇದೊಂದು ಅವಕಾಶಗಳು, ಭೂಮಿಯಿಂದ ಅವಕಾಶಗಳು ಲಭ್ಯತೆ ಆಗ್ತದೆ. ತಂದೆಯ ಆಸ್ತಿಯ ಕಡೆಯಿಂದ ಬರ್ತಕ್ಕಂಥ ಲಾಭಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿದೆ ನೋಡಿ. ತುಲಾರಾಶಿಯವರ ವಿಚಾರಕ್ಕೆ ಬಂದಾಗ ವ್ಯಾವಹಾರಿಕವಾಗಿರ್ತಕ್ಕಂಥ ಲಾಭ, ಹಾಗೆ ಕಂಕಣ ವಿಚಾರದಲ್ಲಿ ಅಂದರೆ ಮದುವೆ ವಿಚಾರದಲ್ಲಿ ಲಾಭ, ಹೊಸ ಪಾರ್ಟ್ನರ್ಶಿಪ್ಪಲ್ಲಿ ಲಾಭವನ್ನು ಮಾಡ್ತಕ್ಕಂಥದ್ದಿದೆ. ನಿಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥ ದಿನ ಕೂಡ ಇದೆ. ಖಂಡಿತವಾಗಿ ತುಲಾರಾಶಿಯವರ ವಿಚಾರಕ್ಕೆ ಬಂದಾಗ ಅದ್ಭುತ ಯಶಸ್ಸನ್ನು ಕೊಡುತ್ತೆ. ಹಾಗೆ ಈ ವೃಶ್ಚಿಕ ರಾಶಿಯವರ ಫಲಾನುಫಲಗಳನ್ನು ನೋಡೋದಾದರೆ, ವೃಶ್ಚಿಕ ರಾಶಿಯವರಿಗೆ ನೋಡಿ ಕೆಲಸದ ನಿಮಿತ್ತ ಒಂದು ಕಾರ್ಯ ಜಯವನ್ನು ಸಾಧಿಸ್ತಕ್ಕಂಥದ್ದಿದೆ. ದಶಮಾಧಿಪತಿ 6ರ ಸ್ಥಾನದಲ್ಲಿದ್ದಾನೆ. ಕೆಲಸದ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಇರ್ತದೆ. ಏನಾದರೂ ಈ ದಿನ ಮುಖ್ಯ ಕಾರ್ಯಗಳಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ವೃಶ್ಚಿಕ ರಾಶಿಯವರಿಗೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. 9ರ ಅಧಿಪತಿ ಜೊತೆಯಲ್ಲಿರ್ತಕ್ಕಂಥ ಸೂರ್ಯ ನಿಮಗೆ ಭಾಗ್ಯವನ್ನು ಕರುಣೆ ಮಾಡಿ ನಿಮ್ಮ ನಿಂತಿರ್ತಕ್ಕಂಥ ಕಾರ್ಯಗಳನ್ನು ಯಶಸ್ಸು ಕೊಡುತ್ತೆ. ಮತ್ತು ಏನಾದರೂ ನೀವು ಸಾಲ ಮರುಪಾವತಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ. ಜೊತೆಗೆ ಸಾಲ ಕೊಟ್ಟಿರ್ತಕ್ಕಂಥದ್ದು ಕೂಡ ಅಲ್ಲ ವಾಪಸ್ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ನೀವು ಕೂಡ ಶಿವನ ಆರಾಧನೆ ಉತ್ಕೃಷ್ಟ ಫಲಗಳನ್ನು ಕೊಡುತ್ತೆ. ಧನುರಾಶಿಯ ಫಲಾಫಲ, ಆರೋಗ್ಯ ಉತ್ತಮವಾಗಿರುತ್ತೆ. ಕೇವಲ ಬುದ್ಧಿಶಕ್ತಿಯಿಂದ ಕೆಲಸ ಕಾರ್ಯದಲ್ಲಿ ತಲ್ಲೀನತೆ ಇರತಕ್ಕಂಥ ದಿನವಾಗ್ತದೆ. ಮೇಲಾಗಿ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ದಿನ ವಿಶೇಷವಾಗಿ
ಅವರ ತಂದೆಯ ಆರೋಗ್ಯದ ವಿಚಾರದಲ್ಲಿ ಕೂಡ ಅಭಿವೃದ್ಧಿ ಇರತಕ್ಕದ್ದು ಇರುತ್ತದೆ. ಮತ್ತು ನೀವು ಕೂಡ ಆ ಧನುರಾಶಿಯಲ್ಲಿರ್ತಕ್ಕಂಥ ಮಕ್ಕಳು ತಂದೆಗೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು, ಅಂದರೆ ಅವರ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸಗಳಾಗ್ತಕ್ಕಂಥದ್ದು ಧನುರಾಶಿಯವರಿಗೆ ತೋರಿಸ್ತಾ ಇದೆ. ಮಕರ ರಾಶಿಗೆ ಭೂಮಿ ಖರೀದಿ ಯೋಗದ ಲಭ್ಯತೆ ಇರುತ್ತೆ. ಮ್ಯಾಕ್ಸಿಮಮ್ ಆ ವಿಚಾರದಲ್ಲಿ ಯಶಸ್ಸು ಸಿಗುತ್ತೆ. ಭೂಮಿಯ ವಿಚಾರದಲ್ಲಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಸೈಟ್ ಖರೀದಿ ಆ ಥರದ ವಿಚಾರಗಳಲ್ಲಿ ಸ್ವಲ್ಪ ಶ್ರದ್ಧೆ ಇರತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಮಲಗಿ ತಂದೆಯ ಆಸ್ತಿಯ ವಿಚಾರದಲ್ಲೂ ಕೂಡ ಒಂದಷ್ಟು ಶುಭದ ಕಾಲವಾಗ್ತದೆ ಈ ಮಕರ ರಾಶಿಯವರಿಗೆ. ಸಾಧ್ಯವಾದಷ್ಟು ಮಕರ ರಾಶಿಯವರು ಅಷ್ಟಮಾಧಿಪತಿ ಚತುರ್ಥ ಭಾವದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹೊರತುಪಡಿಸಿದ್ರೆ ಶುಭವಿರ್ತದೆ. ಅದಕ್ಕೋಸ್ಕರ ಶಿವನ ಆರಾಧನೆ ನೀವು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ಕುಂಭರಾಶಿಯ ಫಲಾಫಲ ನೋಡಿ, ಕುಂಭರಾಶಿಯವರಿಗೆ ಕೇವಲ ಈ ಸಣ್ಣ ಈ ವಾದ ವಿವಾದಗಳಲ್ಲಿ ಗೆಲ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ. ಹಾಗೆ ಕುಂಭರಾಶಿಯವರು ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳು, ವ್ಯವಹಾರಸ್ಥರಿಗೂ ಕೂಡ ಒಂದು ರೀತಿಯಾದ ಶುಭದ ಕಾಲ, ವಿಲ್ ಪವರ್ ಇರ್ತಕ್ಕಂಥ ಕಾಲ, ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕುಂಭರಾಶಿಯವ್ರಿಗೆ ತೋರಿಸ್ತದೆ. ಖಂಡಿತ ಕುಂಭರಾಶಿಯವ್ರಿಗೆ ಕೇವಲ ತಮ್ಮ ಮಾತುಗಾರಿಕೆಯಿಂದ ಗೆಲ್ತಕ್ಕಂಥ ಶಕ್ತಿ ಇದೆ. ಒಳ್ಳೆಯದಾಗಲಿ. ಹಾಗೆ ಮೀನರಾಶಿಯವರ ಫಲಾಫಲ, ಹಣಕಾಸಿನ ವಿಚಾರಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತೀರಾ. ಹಾಗೆ ಕುಟುಂಬದ ವಿಚಾರಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಕ್ಕಂಥದ್ದು ಮೀನರಾಶಿಯವರಿಗೆ ಲಭ್ಯತೆ ಇದೆ. ಹೆಚ್ಚಿನ ಮಹತ್ವ ವ್ಯಾಪಾರ ವಹಿವಾಟುಗಳೆಲ್ಲ ಚಿಂತನೆಗಳನ್ನು ನಡೆಸ್ತೀರಾ. ತನ್ನ ಕುಟುಂಬದ ಕಾಳಜಿಯ ಬಗ್ಗೆ ಹೆಚ್ಚಿನ ಚಿಂತನೆಗಳನ್ನು ಮಾಡ್ತಕ್ಕಂಥದ್ದು ಇರ್ತದೆ. ಹಣಕಾಸಿನ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಇರ್ತದೆ. ಶುಭದ ದಿನದಲ್ಲಿ ಒಂದು ಕೂಡ ನಿಮ್ಮದು. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ಕಣ್ದೃಷ್ಟಿ, ಮಾನಸಿಕವಾಗಿರ್ತಕ್ಕಂಥ ಚಿಂತನೆಗಳು ಅಥವಾ ಏನೋ ಒಂದು ರೀತಿಯಾಗಿ ನೆಗೆಟಿವ್ಸ್ ಎನರ್ಜಿ ಜಾಸ್ತಿ ಇದೆ ಅಂದರೆ ಅತ್ಯಂತ ಸುಲಭವಾಗಿರ್ತಕ್ಕಂಥ ವಿಧಾನ. ಆಗಿಂದಾಗೆ ಮಾಡ್ಬೋದು. ಇದನ್ನು ಕೇವಲ ಒಂದು ಹಳದಿ ನಿಂಬೆಹಣ್ಣನ್ನು ತಗೊಳ್ಳಿ, 13 ಬಾರಿ ನಿಮ್ಮ ಮನೆಯ ಒಳಭಾಗದಲ್ಲಿ ನೀವಾಳಿಸ್ಕೊಳ್ಳಿ. ಬಾಗಿಲಿಗೆ ಎದುರಿಗೆ ನಿಂತ್ಕೊಂಡು 13 ಬಾರಿ ನೀವಾಳಿಸಿ ಹೊರಗಡೆ ತಗೊಂಡೋಗಿ ಎಡಗಾಲಿನಿಂದ ಅದನ್ನು ತೊಳೆದುಬಿಡಿ. ನಿಮ್ಮ ನೆಗೆಟಿವ್ಸ್, ಮಾನಸಿಕವಾಗಿರ್ತಕ್ಕಂಥ ಚಿಂತನೆಗಳು, ಏನೋ ಒಂದು ರೀತಿಯಾದಂಥ ಡ್ರೌಸಿನೆಸ್ ಇದೆ ಗುರುಗಳೇ ಅಂತಕ್ಕಂಥ ವಿಚಾರಕ್ಕೆ ಇದು ಅತ್ಯಂತ ಸರಳ ಉಪಾಯ. ನೆಗೆಟಿವ್ಸ್ ಎನರ್ಜಿ ತುಂಬ ವಿಶೇಷವಾಗಿ ನಿರ್ಮೂಲನೆ ಆಗ್ತಕ್ಕಂಥ ಕೆಲಸ ಆಗುತ್ತೆ. ಈ ಸಣ್ಣ ಕಾರ್ಯ ನಿಮ್ಮ ಒಂದು ಮಾನಸಿಕ ಸ್ಥಿತಿಗತಿಗಳನ್ನು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.